ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ತಮ್ನೀಲಲ್ಲೇ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಚಿಕ್ಕಮಗಳೂರಿಂದ 25 ಕಿಲೋಮೀಟರ್ ಆಗುತ್ತೆ ಕರಡಿಗವಿ ಮಠ ಅಂತ ಹೇಳ್ಬಿಟ್ಟು. ತುಂಬ ಜನ ನೋಡಿಲ್ಲ ಅಂತ ಅಂದ್ಕೊತೀನಿ. ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ. ಶ್ರೀಮಠವು 10ನೇ ಶತಮಾನದಿಂದ ಪ್ರಾರಂಭವಾಗಿದ್ದು, ಸಿದ್ಧಾತ್ರೇಯರೆಂದೇ ಪ್ರಖ್ಯಾತರಾದ ರೇವಣಸಿದ್ಧ, ಮರುಳಸಿದ್ಧ, ಶಿವಯೋಗಿ ಸಿದ್ಧರಾಮ ಇವರುಗಳ ಪಾದಸ್ಪರ್ಶದಿಂದ ಸಿದ್ಧಕ್ಷೇತ್ರವಾಗಿದೆ. ಶ್ರೀ ಕ್ಷೇತ್ರವು 17ನೇ ಶತಮಾನ ಪ್ರಾರಂಭದಲ್ಲಿ ಶ್ರೀ ಕಲ್ಮೂಡೇಶ್ವರರಿಂದ ಶ್ರೀಮಠವು ತಪೋವನವಾಗಿತ್ತು. ಆದ ನಂತರ ಅಜ್ಜೆಯ ಶಿವಯೋಗಿಗಳವರ ಕಾಲದಲ್ಲಿ ಶ್ರೀಮಠವು ಒಂದು ಸ್ವರೂಪವನ್ನು ಪಡೆದುಕೊಂಡು ಬೆಟ್ಟದ ತಪ್ಪಲಿನಲ್ಲಿ ಸ್ಥಾಪನೆಯಾಯಿತು. ಅವರ ನಂತರ ಬಂದಂತಹ ಶಂಕರನಾಥ ಸ್ವಾಮಿಗಳ ಕಾಲದಲ್ಲಿ ಬಡ ಮಕ್ಕಳ ವಿದ್ಯಾರ್ಜನೆಗಾಗಿ ಶ್ರೀಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭವಾಗಿ ತ್ರಿವಿಧ ದಾಸೋಹ ಪ್ರಖ್ಯಾತಿಯಾಯಿತು. ಶ್ರೀಮಠದಲ್ಲಿ ನಿತ್ಯ ದಾಸೋಹ, ಅಮಾವಾಸ್ಯೆ ಕಟ್ಟಲೆ, ಹುಣ್ಣಿಮೆ ಕಟ್ಟಲೆಗಳು ನಡೆಯುವಾಗ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವುದರ ಮೂಲಕ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಿರುವುದನ್ನು ಕಾಣಬಹುದಾಗಿದೆ. ಮಠವು ಪ್ರಕೃತಿಯ ಸಂಪತ್ತಿನ ಮಡಿಲಲ್ಲಿದ್ದು ಆಧ್ಯಾತ್ಮ ಸಾಧಕರ ತಪೋವನವಾಗಿದೆ. ಸರ್ವ ಜನಾಂಗ ಸೇವೆಯನ್ನು ಇಲ್ಲಿ ಕಾಣಬಹುದು. ಶ್ರೀಮಠದ ವತಿಯಿಂದ ಪಾಠಶಾಲೆಗಳು, ಪ್ರೌಢಶಾಲೆಗಳು, ವಿದ್ಯಾರ್ಥಿ ನಿಲಯ, ಗೋಶಾಲೆ, ಯಾತ್ರಾ ನಿವಾಸ, ದಾಸೋಹ ನಿಲಯ, ಸಭಾಂಗಣ ಎಲ್ಲವನ್ನು ಒಳಗೊಂಡಿದೆ. ಫುಲ್ಲು ಬಿಸಿಲು ಫ್ರೆಂಡ್ಸ್. ನೀವು ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬಟ್ ನನಗೂ ಗೊತ್ತಿರೋದು, ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ಶ್ರೀ ಶಂಕರಾನಂದ ಶಿವಯೋಗಿಗಳ ಗದ್ಗೆ ಇದು ಅಜ್ಜಯ್ಯನವರ ಶಿವಯೋಗಿಗಳ ಗದ್ಗೆ ನೋಡ್ಬೋದು ನೀವು. ಇದು ದಾಸೋಹ ನಿಲಯ. ಇಲ್ಲೆಲ್ಲ ಅಡುಗೆ ಮಾಡೋದು. ಎಲ್ಲ ಏನು ಬೇಕಲ್ಲ ನೋಡ್ಕೊಂತಾರೆ ಅಷ್ಟೇ. ಮಳೆಗಾಲದಲ್ಲಿ ಬಂದರೆ ಈ ಥರ ಯಾವಾಗಲೂ ಹಸಿರಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ.
ಆದಷ್ಟು ನೀವು ಮಾರ್ಚ್ ಏಪ್ರಿಲ್ ಆ ತಿಂಗಳಲ್ಲಿ ಬನ್ನಿ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ.